ಟು ಚಾನಲ್. ಮದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ನಂದು ಆಲ್ರೆಡಿ ಡ್ಯೂಟಿಗೆ ಟೈಮ್ ಆಯಿತು. ನಾನು ಡ್ಯೂಟಿಗೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ನಾನು ರೆಡಿ ಆದಾಗಲೇ ಈ ನಡುವೆ ಒಂದು ಏನಾದರೂ ವೀಡಿಯೋ ಮಾಡ್ತಾಯಿರ್ತೀನಿ ನೋಡಿ ಫ್ರೆಂಡ್ಸ್. ಆಲ್ರೆಡಿ ಬಟ್ಟೆ ಎಲ್ಲ ನಂದು ವಾಶ್ ಆಯಿತು. ಈಗೇನು ಆಲ್ರೆಡಿ ಎಲ್ಲ ವೀಡಿಯೋನೂ ನಾನು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಬನ್ನಿ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಅಂದರೆ ಎಷ್ಟೊಂದು ಬಿಸಿಲು ಬರ್ತಾಯಿತ್ತು ಫ್ರೆಂಡ್ಸ್. ಈಗ ಆ ಬಿಸಿಲು ಎಷ್ಟೊಂದು ಒಂದು ಮಂತು ನಾವು ಈ ಮನೆ ಖಾಲಿ ಮಾಡೋದ ಹತ್ರ ಬಂದಾಯಿತು. ನಾವು ಎಲ್ಲಿ ಮನೆ ನೋಡಿದ್ದೀವಿ ಏನು ಅಂತ ನಿಮಗೆ ನಾನು ವೀಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸಿದೆ. ಚೆನ್ನಾಗಿರೋ ಮನೆಯೇ ಸಿಕ್ಕಿದೆ. ಇನ್ನು ಫ್ರೆಂಡ್ಸ್, ನಾನು ಬಟ್ಟೆನೆಲ್ಲ ಕೆಳಗಡೆನೇ ಹಾಕಿದ್ದೀನಿ. ಯಾಕೆ ಅಂದರೆ ಯಾರೂ ಈಗ ತಂದು ಹಾಕಲ್ವಲ್ಲ, ಹಂಗಾಗಿ ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಮ್ಮದು ಈ ಮನೆಯದು ಟೈಮಿಗೆ ಮುಗಿದೋಗಿತ್ತು. ಮುದ್ದೆ ಒಂದು 6 ತಿಂಗಳು 4 ತಿಂಗಳಿಗೆ ಬಂದಿದೆ. ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ನಮ್ಮ ಇಲ್ಲಿ ಬನ್ನಿ, ನಾನು ಏನು ಅಡುಗೆ ಮಾಡಿದ್ದೀನಿ, ಈಗ ಏನಕ್ಕೆ ಈಗ ರೆಡಿಯಾಗಿದ್ದ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಬನ್ನಿ, ಕಿಚನಿಗೆ ಬಂದಿದ್ದೀನಿ, ಏನೇನು ಮಾಡಿದ್ದೀನಿ ಅಂತ. ಇನ್ನು ಫ್ರೆಂಡ್ಸ್, ಇದೊಂದು ಈಗ ಹಾಕಿದ್ದೀನಲ್ಲ, ಇದು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ತಂದು ಕೊಟ್ಟಿದ್ದು ಈ ಸರಾನ. ಸಿಂಪಲ್ ಆಗೈತಲ್ಲ ಅಂತ ಡ್ರೆಸ್ಗೆ ಹಾಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇನ್ನು ನಾನು ಇವತ್ತು ಶುಕ್ರವಾರ ಅಲ್ವಾ, ತಲೆಗೆ ಆಲ್ರೆಡಿ ಸ್ನಾನ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ನೋಡಿ, ಆಲ್ರೆಡಿ ನಾನು ಫ್ರೂಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಇದು ಸೇಬೆಕಾಯಿ ಮತ್ತು ಇದು ಆಪಲ್. ಸೇಬೆಕಾಯಿ ಮತ್ತು ಫ್ರೆಂಡ್ಸ್ ನೋಡಿ ಆಪಲ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಾಕ್ಸ್ಗೆ ಫ್ರೆಂಡ್ಸ್, ಆಲ್ರೆಡಿ ಬಾಕ್ಸ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ಆಲ್ರೆಡಿ ಫ್ರೆಂಡ್ಸ್ ರೈಸು ಆಗಿದೆ, ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ರೈಸ್ ಆಯಿತು. ಇನ್ನು ಬೆಳಗ್ಗೆನೇ ಆಗಿತ್ತು. ಇನ್ನು ಫ್ರೆಂಡ್ಸ್ ನೋಡಿ, ಇನ್ನು ಅಷ್ಟು ಪಾತ್ರೆ ಇದೆ. ಈಗ ನನಗೆ ವಾಶ್ ಮಾಡೋಕ್ಕೆ ಟೈಮ್ ಇಲ್ಲ. ಸಾಯಂಕಾಲ ಆದರೂ ಆಗ್ಬೋದು, ಇಲ್ಲಾಂದ್ರೆ ನನ್ನ ಮಗಳು ವಾಶ್ ಮಾಡ್ಕೊತಾಳೆ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ, ಇಷ್ಟು ನಂದು ಇವಾಗ ರೆಡಿ ಆಗೈತೆ. ಇನ್ನು ಫ್ರೆಂಡ್ಸ್, ನಾನು ಬರೋದು ಸಾಯಂಕಾಲ ಎಷ್ಟಾಗುತ್ತೆ ಟೈಮ್ ಆಗುತ್ತೆ ಫ್ರೆಂಡ್ಸ್. ನಾನು ಬರೋಕ್ಕೆ 11:30 ಆಗುತ್ತೆ. ನೋಡಿದ್ರೆ ಫ್ರೆಂಡ್ಸ್, ಇಷ್ಟು ನಂದು ರೆಡಿ ಆಗಿರ್ತೀನಿ ಇಷ್ಟೊತ್ತಿಗೆ. ಇನ್ನೇನೀಗ ಆಲ್ರೆಡಿ ಬ್ಯಾಗೆಲ್ಲ ರೆಡಿ ಮಾಡಿದ್ದೀನಿ, ಯೂನಿಫಾರ್ಮು ರೆಡಿ ಮಾಡಿ ಇಟ್ಟಿದ್ದೀನಿ. ಟೈಮ್ ಆಗೋಯ್ತು ಫ್ರೆಂಡ್ಸ್, ಇನ್ನೊಂದು 5 ನಿಮಿಷ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಮರಿಬೇಡಿ ಫ್ರೆಂಡ್ಸ್. ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ನಾಷ್ಟ ನಿಮಗೆ ಗೊತ್ತು, ನಾನು ಯಾವಾಗಲೂ ಮಸಾಲೆ ರೊಟ್ಟಿ ಮಾಡ್ತೀನಿ ಅಂತ ಫ್ರೆಂಡ್ಸ್. ಇವತ್ತು ನಾನು ರೊಟ್ಟಿಗೆ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಎಳ್ಳು, ನುಗ್ಗೆ ಸೊಪ್ಪು, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಫ್ರೆಂಡ್ಸ್ ಮಿಕ್ಸ್ ರೊಟ್ಟಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಉಡಿ ಪಲ್ಯ ಮಾಡಿದ್ದೀನಿ, ಹಾಗಲಕಾಯ್ದು. ನೋಡಿ ಫ್ರೆಂಡ್ಸ್, ಹಾಗಲಕಾಯ್ದು ಉಡಿ ಪಲ್ಯನ ಮಾಡಿದ್ದೀನಿ. ಈಸಿಯಾಗಿ ಮಾಡ್ಬೋದು, ಅದನ್ನು ಕುಕ್ಕರಲ್ಲಿ ಕೂಗಿಸ್ಕೊಂಡು. ಇನ್ನು ಫ್ರೆಂಡ್ಸ್, ಜ್ಯೂಸು ಆರೆಂಜು, ನಲ್ಲಿಕಾಯಿ ಮತ್ತು ಪೈನಾಪಲ್ ಇತ್ತು ಫ್ರೆಂಡ್ಸ್, ಅದನ್ನು ಹಾಕಿ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ನಾಷ್ಟ ನಿಮಗೆ ಗೊತ್ತು, ನಾನು ಯಾವಾಗಲೂ ಮಸಾಲೆ ರೊಟ್ಟಿ ಮಾಡ್ತೀನಿ ಅಂತ ಫ್ರೆಂಡ್ಸ್. ಇವತ್ತು ನಾನು ರೊಟ್ಟಿಗೆ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಎಳ್ಳು, ನುಗ್ಗೆ ಸೊಪ್ಪು, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಫ್ರೆಂಡ್ಸ್ ಮಿಕ್ಸ್ ರೊಟ್ಟಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಉಡಿ ಪಲ್ಯ ಮಾಡಿದ್ದೀನಿ, ಹಾಗಲಕಾಯ್ದು. ನೋಡಿ ಫ್ರೆಂಡ್ಸ್, ಹಾಗಲಕಾಯ್ದು ಉಡಿ ಪಲ್ಯನ ಮಾಡಿದ್ದೀನಿ. ಈಸಿಯಾಗಿ ಮಾಡ್ಬೋದು, ಅದನ್ನು ಕುಕ್ಕರಲ್ಲಿ ಕೂಗಿಸ್ಕೊಂಡು. ಇನ್ನು ಫ್ರೆಂಡ್ಸ್, ಜ್ಯೂಸು ಆರೆಂಜು, ನಲ್ಲಿಕಾಯಿ ಮತ್ತು ಪೈನಾಪಲ್ ಇತ್ತು ಫ್ರೆಂಡ್ಸ್, ಅದನ್ನು ಹಾಕಿ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಬನ್ನಿ, ನಾನು ಯಾವ್ಯಾವ ಸೊಪ್ಪನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ರೊಟ್ಟಿ ಮಾಡೋಕ್ಕೆ ತೋರಿಸ್ತೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಇನ್ನು ನಾನು ಹೇಳಿದ ನನ್ನ ನುಗ್ಗೆ ಸೊಪ್ಪು ತಂದು ಕೊಟ್ಟಿದ್ರು ಅಂತ ನೋಡಿ. ಇನ್ನು ಸಬ್ಬಕ್ಕಿ ಸೊಪ್ಪು, ಈಗ ಹಾಗಲಕಾಯಿನ ಕಟ್ ಮಾಡಿದ್ದೀನಿ. ಇವತ್ತು ಜ್ಯೂಸ್ಗೆ ನಲ್ಲಿಕಾಯಿ, ಪೈನಾಪಲ್ಲು, ಆರೆಂಜು, ಇನ್ನು ಸೇಬು ಮತ್ತು ಇದು ಕಟ್ ಮಾಡ್ಕೊಳ್ಳೋಕ್ಕೆ ಇದೆ ಫ್ರೆಂಡ್ಸ್. ಈಗ ಪಾಪ ಇದು ಆಯಿತು, ಕಟ್ ಮಾಡಿದ್ದಾಯಿತು. ಬೆಳಗ್ಗೆ ಬರೀ ಹೊಟ್ಟೆಗೆ ತಿಂದರೆ ಅದು ತುಂಬಾ ಒಳ್ಳೆಯದು. ಇಷ್ಟು ಸೊಪ್ಪು ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ರಾಗಿ ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ತೋರಿಸ್ತೀನಿ ನಿಮಗೆ ನಾನು ಯಾವ ರೀತಿ ಇದನ್ನೆಲ್ಲ ಕಟ್ ಮಾಡ್ಕೊತೀನಿ ಅಂತ. ನೋಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ನಾನು ಅದಕ್ಕೆ ಮಿಕ್ಸ್ ಸೊಪ್ಪಲ್ಲಿ ಹಾಕ್ತಾಯಿದ್ದೀನಿ. ಇನ್ನು ಹಾಗಲಕಾಯಿ ಫ್ರೆಂಡ್ಸ್ ನೋಡಿದ್ರಲ್ಲ,
ಎಷ್ಟು ಚೆನ್ನಾಗಿದೆ. ಇದನ್ನು ಫ್ರೆಂಡ್ಸ್ ನಾನು ಕುಕ್ಕರ್ಗೆ ಹಾಕ್ತೀನಿ. ಇದ್ರ ಜೊತೆ ನಾನು ಕಡಲೆಕಾಳು ಜೊತೆ ಬೇಯಿಸಾಕ್ತೀನಿ. ಕಡಲೆ ಬೀಜ ಜೊತೆ ಯಾವಾಗಲೂ ಅಷ್ಟೇ ನಾನು ಅದರ ಜೊತೆನೇ ಬೇಯಿಸೋದು, ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನೇನು ಮಾತಾಡ್ತಾ ಇದ್ದೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್ ನಾನು ನಿನ್ನೆ ಬರಬೇಕಾದ್ರೆ ನೋಡಿ ಫ್ರೆಂಡ್ಸ್, ಬನಾನ ರಾತ್ರಿ ತಂದೆ ಸ್ವಲ್ಪ ಕಾಯಿದೆ. ಇದು ಏಲಕ್ಕಿ ಬಾಳೆಹಣ್ಣು ನಾನು ಇದೇ ತರ್ತೀನಿ ಫ್ರೆಂಡ್ಸ್, ಒಂದೊಂದ್ಸಲ ಅದನ್ನು ತರ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ ನನಗೆ ಹಾಗಲಕಾಯಿನ ತಗೊಂಡು ಬಂದು ಕೊಟ್ಟಿದ್ದಾರೆ. ಎಷ್ಟೊಂದು ತಂದು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ. ಈಗ ಫ್ರೆಂಡ್ಸ್ ನಾನು ಇದರಲ್ಲೊಂದು ಅರ್ಧ ಪಲ್ಯ ಮಾಡ್ತೀನಿ, ಮಸಾಲೆ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನು ಫ್ರೆಂಡ್ಸ್ ನೋಡಿ ಈಗ ಒಂದು 4 ಮಾಡ್ತೀನಿ, ಒಂದು 4 ಎತ್ತೀನಿ. ಇನ್ನು ಫ್ರೆಂಡ್ಸ್ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಪಪ್ಪಾಯಿ ತುಂಬ ದಿನದಿಂದ ತಂದೇ ಇರಲಿಲ್ಲ ಫ್ರೆಂಡ್ಸ್. ಈ ಪಪ್ಪಾಯಿನ ಬರೀ ಹೊಟ್ಟೆಗೆ ತಿಂದರೆ ತುಂಬಾ ಒಳ್ಳೆಯದು. ಇನ್ನು ಫ್ರೆಂಡ್ಸ್ ನನ್ನ ಫೇವ್ರೇಟ್ ಆಲ್ರೆಡಿ ನಿಮಗೆ ಗೊತ್ತು, ಸೀಬೆಕಾಯಿ. ಆಲ್ರೆಡಿ ನಾನು ಯಾವಾಗಾದರೂ ಬರಬೇಕಾದ್ರೆ ಹೋಗಬೇಕಾದ್ರೆ ರಾತ್ರಿ ಫ್ರೆಂಡ್ಸ್ ಅಂಗಡಿಗೆ ಹೋಗಿದ್ದೆ, ಅಲ್ಲೇ ತಗೊಂಡು ಬರಬೇಕಾದ್ರೆ ಬಂದಿದ್ದೀನಿ ತಗೊಂಡು. ಈಗ ಫ್ರೆಂಡ್ಸ್ ಈಗಲೇ ನಾನು ಸ್ಟಾರ್ಟಿಂಗಿನ ಕಾಫಿ ಕುಡಿದ ಸ್ವಲ್ಪ ಸಾಂಬಾರು ಫ್ರೆಂಡ್ಸ್, ಉಳ್ಳಿ ರಸ ಎಲ್ಲ ವೇಸ್ಟಾಗಿ ಹಾಕಿ ಹೋಗಬೇಕು ಅಂತ ಇದು ಮಾಡಿದ್ದೀನಿ, ಬಿಸಿ ಮಾಡ್ತಾಯಿದ್ದೀನಿ. ಇನ್ನು ನೋಡಿ ಫ್ರೆಂಡ್ಸ್ ಈಗ ಹಾಗಲಕಾಯಿ ಪಲ್ಯ ಮಸಾಲೆ ರೊಟ್ಟಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ವೀಡಿಯೋನ ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಬೆಳಗ್ಗೆನೇ ಇನ್ನೂ ಬಟ್ಟೆ ಒಗಿಲಿಲ್ಲ, ನೆನೆಸಿ ಇಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನಾನು ಇನ್ನೂ ಬಟ್ಟೆ ಒಗೆದಿಲ್ಲ, ಸ್ವಲ್ಪನೇ ಪಾತ್ರೆ ಇದೆ, ಅದನ್ನು ತೊಳಿಬೇಕು ನೋಡಿ ಫ್ರೆಂಡ್ಸ್. ಈಗ ಇದನ್ನು ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ರೊಟ್ಟಿ ಇವತ್ತು ನಾನು ರಾಗಿ ರೊಟ್ಟಿನೇ ಮಾಡಿದ್ದೀನಿ ಫ್ರೆಂಡ್ಸ್. ಯಾವಾಗಲೂ ಅಕ್ಕಿ ರೊಟ್ಟಿ ಮಾಡ್ತಾನೆ ಇರ್ತೀನಲ್ಲ, ಅದಕ್ಕೋಸ್ಕರ ನಾನು ರಾಗಿ ರೊಟ್ಟಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಫ್ರೆಂಡ್ಸ್ ನೋಡಿ, ರಾಗಿ ರೊಟ್ಟಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್. ನೋಡಿ ನಾವು ಯಾವಾಗಲೂ ನೋಡಿ, ನಾನು ಇಂಥದ್ದೊಂದು ಪೇಪರಲ್ಲೇ ಎಣ್ಣೆ ಸರಿಬಿಟ್ಟು ರೊಟ್ಟಿ ಮಾಡೋದು, ನೀರು ಹಾಕಿ ಇದು ಮಾಡಲ್ಲ ನೋಡಿ. ಈಗ ರೊಟ್ಟಿನ ಆಲ್ರೆಡಿ ನಾನು ಬೇಯೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಸ್ವಲ್ಪ ಎತ್ತಿಕ್ಕಿದೆ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ನುಗ್ಗೆ ಸೊಪ್ಪು, ತೆಂಗಿನಕಾಯಿ ಫ್ರೆಂಡ್ಸ್, ಸ್ವಲ್ಪ ಎಳ್ಳು ಹಾಕಿದ್ರೆ ತುಂಬಾ ಒಳ್ಳೆಯದು, ಯಾಕಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಎಳ್ಳು. ನೋಡಿ ಈ ಥರ ಸುಮ್ಮನೆ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಆಯಿಲ್ ಖರ್ಚಾಗಲ್ಲ, ಇಷ್ಟೇ ಅಷ್ಟು ಹಾಕಿದ್ರೇ ಸಾಕು. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಎಣ್ಣೆ ಸರ್ವಿರ್ತೀವಲ್ಲ ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ. ಉಲ್ಟಾ ಮಾಡೋದು, ಎಳ್ಳು ಹಾಕಿದ್ದೀನಿ ನೋಡಿ, ಅದರಲ್ಲಿ ಇದ್ರ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಯಾವ ಥರ ಕಾಣಿಸ್ತಾ ಇದೆ ನಿಮಗೆ ಅಂತ. ಹಂಗಾಗಿ ಫ್ರೆಂಡ್ಸ್ ಇವತ್ತು ನಾನು ಇಷ್ಟು ರೊಟ್ಟಿ ಮಾಡಿದ್ದೀನಿ. ಬೆಳ್ಳುಳ್ಳಿ ಗೆಜ್ಜೆ ಹಾಕಬೇಕು, ಇದು ಎಲ್ಲ ವೈಟ್ ನಿಮಗೆ ಕಾಣಿಸ್ತಾ ಇರೋದು ಎಳ್ಳು. ಇನ್ನು ಫ್ರೆಂಡ್ಸ್ ನಾನು ಇವತ್ತು ಬಂದು ಜ್ಯೂಸ್ನ ನಲ್ಲಿಕಾಯಿ ಮತ್ತು ಪೈನಾಪಲು, ಒಂದು ಆರೆಂಜು ಹಾಕಿ ಜ್ಯೂಸ್ ಮಾಡಿದ್ದೀನಿ. ಇನ್ನು ಕಪ್ಗೆ ನಾನು ಸರ್ವ್ ಮಾಡಿಲ್ಲ, ಮಾಡ್ತೀನಿ. ಇನ್ನು ಫ್ರೆಂಡ್ಸ್ ಇದನ್ನು ಹಂಗೆ ಕಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನು ಇಷ್ಟು ಪಾತ್ರೆ ಇಟ್ಟು ಫ್ರೆಂಡ್ಸ್ ಅಡುಗೆ ಮಾಡ್ತಾನೆ ತೊಳ್ಕೊಂಡಿದ್ದೀನಿ. ಇನ್ನು ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ಫ್ರೆಂಡ್ಸ್ ಇದನ್ನು ತೋರಿಸ್ತೀನಿ. ಫ್ರೆಂಡ್ಸ್ ನಾನಿವತ್ತು ಹಾಗಲಕಾಯ್ದು ಉಡಿ ಪಲ್ಯ ಮಾಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪನೂ ನಾನು ನೀರು ಹಾಕಿಲ್ಲ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನೋಡಿ. ನನಗೆ ಫ್ರೆಂಡ್ಸ್ ಹಾಗಲಕಾಯಿ ಒಂದು 10-12 ಆಗಲೇ ನಿಮಗೆ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದನ್ನು ನನಗೆ ನಮ್ಮ ಫ್ರೆಂಡ್ ಒಬ್ಬರು ಹಾಗಲಕಾಯಿನ ತಂದು ಕೊಟ್ಟಿದ್ರು, ಅದಕ್ಕೋಸ್ಕರ ನಾನೇನು ಮಾಡಿದೆ ಫ್ರೆಂಡ್ಸ್ ಇವತ್ತು ಒಂದು 5 ಹಾಕಿ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂದರೆ ಇವತ್ತೇ ಒಂಥರ ಮಾಡಿದ್ದೀನಿ ಸರ್ ಪಲ್ಯ ಆಯಿತು ಫ್ರೆಂಡ್ಸ್. ಪಲ್ಯನ ಏನಂದರೆ ನಾನು ಸರಿ ಬೇರೆ ಥರ ಮಾತು, ಕೆಲಸದ್ದೇ ಮಾತು ಬಂದ್ಬಿಡುತ್ತೆ. ಇನ್ನು ಫ್ರೆಂಡ್ಸ್ ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇನ್ನು ಒಂದೇ ಒಂದು ರೊಟ್ಟಿ ಐತೆ, ಆಫ್ ಮಾಡಿಬಿಡೋಣ ಸ್ಟವ್ನ ಫ್ರೆಂಡ್ಸ್. ಇದನ್ನು ಮೊದಲು ನಾನು ಹಾಗಲಕಾಯಿ ಮತ್ತು ಕಡಲೆ ಬೀಜನ ಕುಕ್ಕರಲ್ಲಿ ಒಂದು 2 ವಿಷಲ್ ಕೂಗಿಸ್ಕೊಳ್ಳೋಣ ಅಂದರೆ ಫ್ರೆಂಡ್ಸ್ ನಾನು ಸ್ನಾನಕ್ಕೆ ಹೋದೆ, ಅಷ್ಟರಲ್ಲಿ ಒಂದು 3 ವಿಷಲ್ ಆಗಿತ್ತು, ಏನು ತೊಂದರೆ ಇಲ್ಲ. ಆಮೇಲೆ ಫ್ರೆಂಡ್ಸ್ ಇದಕ್ಕೆ ನೀವು ಈರುಳ್ಳಿ ಕಟ್ ಮಾಡ್ಕೊಂಡು ಒಂದೇ ಒಂದು ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ಟು, ಇನ್ನು ಕಡಲೆ ಬೀಜ ಅದನ್ನೆಲ್ಲ ಬೇಯಿಸ್ಕೊಂಡಿರ್ತೀವಿ. ಒಗ್ಗರಣೆಗೆ ಹಾಕಿದ್ಮೇಲೆ ಫ್ರೆಂಡ್ಸ್ ನೀವು ಒಂದು ಅರ್ಧ ನಿಂಬೆಹಣ್ಣು ಬಿಡಿ, ತೆಂಗಿನಕಾಯಿನ ತುರಿದಾಕಿ ಎಳ್ಳನ್ನು ಒಗ್ಗರಣೆಗೆ ಹಾಕೊಳ್ಳಿ. ಎಳ್ಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಅದಕ್ಕೋಸ್ಕರ ನಾನು ಯಾವಾಗಲೂ ಎಳ್ಳನ್ನ ಉಪಯೋಗಿಸ್ತೀನಿ. ಆಮೇಲೆ ಕರಿಬೇವು ಸೊಪ್ಪು ಇದೆಲ್ಲ ಒಗ್ಗರಣೆ ಆದಮೇಲೆ ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಬೆಲ್ಲ ಹಾಕಿ ಫ್ರೆಂಡ್ಸ್. ನಾನು ಹುಣಸೆ ಹಣ್ಣು ಬಿಟ್ಟರೆ ಇನ್ನೂ ಅದು ನೀರು ಥರ ಆಗುತ್ತೆ. ಅದರಲ್ಲಿ ನಮ್ಮ ಮನೇಲಿ ಉಡಿ ಪಲ್ಯ ಅಂದ್ರೇ ತುಂಬ ಇಷ್ಟ. ಹಂಗಾಗಿ ನಾನೇನು ಮಾಡಿದೆ ಇವತ್ತು ಲೆಮನ್ನೇ ಬಿಟ್ಟಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಸ್ವಲ್ಪ ಬೆಲ್ಲನ ಹಾಕಿ, ಆವಾಗ ಪಲ್ಯ ಅಂತೂ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇದು ಹಾಗಲಕಾಯಿ ಪಲ್ಯ. ಇನ್ನು ಫ್ರೆಂಡ್ಸ್ ರೊಟ್ಟಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಇನ್ನೇನಿಲ್ಲ ಫ್ರೆಂಡ್ಸ್, ನಾನು ಇನ್ನೊಂದು ರೈಸ್ ಒಂದು ಕುಕ್ಕರಲ್ಲಿಟ್ಟರೆ ನನ್ನ ಕೆಲಸ ಮುಗಿತು. ಇಷ್ಟು ಪಾತ್ರೆ ತೊಳೆದ್ರೆ ಮುಗೀತು. ಇನ್ನು ಫ್ರೆಂಡ್ಸ್ ನೋಡಿ ರೊಟ್ಟಿ ಈ ರೀತಿ ಆಯಿತು, ಆಲ್ರೆಡಿ ರೆಡಿ ಮಾಡಿದ್ದೀನಿ. ಬನ್ನಿ ನಂದು ಪೂಜೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ನಾನು ಬೆಳಗ್ಗೆನೇ ಆಲ್ರೆಡಿ ಶುಕ್ರವಾರ ಅಲ್ವ ಇವತ್ತು, ಎಲ್ಲ ಹೂವೆಲ್ಲನೂ ಚೇಂಜ್ ಮಾಡಿದ್ದೀನಿ. ಕಾಣಿಸ್ತಾ ಇದೆಯಾ? ವೈಟ್ ಹೂವು ಇನ್ನೂ ಸ್ವಲ್ಪ ಇತ್ತು ಫ್ರೆಂಡ್ಸ್, ಈಗಲೇ ಖಾಲಿ ಆಯಿತು, ತಗೊಂಡು ಬಂದಿದೆ. ಇನ್ನು ನೋಡಿ ನಾನು ಆಲ್ರೆಡಿ ಒಂದು 8:30-9 ಗಂಟೆ ಅನ್ಕೊಳ್ಳಿ, ಸ್ವಲ್ಪ ಲೇಟ್ ಆಯಿತು. ಎಲ್ಲನೂ ಪೂಜೆ ಮಾಡಿದೆ. ಇನ್ನು ಫ್ರೆಂಡ್ಸ್ ಶಂಖಪುಷ್ಪವು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಯಾವಾಗಲೂ ನಮ್ಮದು ಮೇಲೆ ಈ ನಡುವೆ ಗಿಡ ದೊಡ್ಡದಾದಮೇಲೆ
ಫುಲ್ ಹೂವು ಬಿಟ್ಟಿದೆ. ಇನ್ನು ನೋಡಿ ಫ್ರೆಂಡ್ಸ್ ಬಾಗಿಲಿಗೆಲ್ಲ ಹೂವು ಹಾಕಿದೆ. ಇನ್ನು ಫಿಶ್ಗೊಂದು ಫುಡ್ ಹಾಕ್ಬೇಕು ಫ್ರೆಂಡ್ಸ್, ಅದೊಂದು ಮಿಸ್ ಆಗೈತೆ. ವೈಟ್ ಹೂವು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ, ಮಿಕ್ಸಲ್ಲಿ ತರಬೇಕಾಗಿತ್ತು. ಸದ್ಯಕ್ಕೆ ಇವತ್ತಿಗೆ ಖಾಲಿ ಆಯಿತು. ಬನ್ನಿ ಫ್ರೆಂಡ್ಸ್, ಇದು ಲಾಸ್ಟ್ ರೊಟ್ಟಿ ಫ್ರೆಂಡ್ಸ್. ನೋಡಿ ರಾಗಿ ಈ ಎಳ್ಳು ಎಲ್ಲ ಎಲ್ತ್ಗೂ ಅಷ್ಟೇ ಒಳ್ಳೆಯದು, ಇನ್ನು ಹಾಗಲಕಾಯಿಯು ಅಷ್ಟೇ ಒಳ್ಳೆಯದು, ನಿಮಗೆ ಗೊತ್ತು. ಇದಕ್ಕೆ ಫ್ರೆಂಡ್ಸ್ ಈಗ ತುಪ್ಪ ಐತೆ ಮತ್ತು ಉಪ್ಪಿನಕಾಯಿ ಇದೆ, ಇದೆಲ್ಲ ಹಾಕಿ ಇನ್ನು ಇಷ್ಟು ಪಾತ್ರೆ ಐತೆ ಫ್ರೆಂಡ್ಸ್, ತೊಳಿಬೇಕು. ಕುಕ್ಕರ್ ನೋಡಿ, ನಾನು ಫ್ರೆಂಡ್ಸ್ ಯಾವಾಗಲೂ ಈ ಥರ ಕವರಲ್ಲೇ ರೊಟ್ಟಿನ ಮಾಡೋದು. ಇದೇನು ಆವಾಗವಾಗ ಬಿಸಾಕ್ಬಿಡ್ತೀನಿ, ನಾನೇನು ಇಟ್ಕೊಳ್ಳಲ್ಲ. ಒಂದು ಟಿ ವಿನಲ್ಲಿ ಇದು ವಾಟ್ಸಪ್ಪಲ್ಲಿ ಒಬ್ಬರು ತೋರಿಸ್ತಾರೆ ಫ್ರೆಂಡ್ಸ್, ಏನಂದರೆ ಅದು ಒಬ್ಬಟ್ಟು ಪೇಪರು, ಅದೊಂದು ತಗೋಬೇಕು ಅಂದ್ಕೊಂಡಿದ್ದೀನಿ, ಹಾಗೇ ಇಲ್ಲ. ಇನ್ನು ಫ್ರೆಂಡ್ಸ್ ಈಗ ಜ್ಯೂಸನ್ನ ನಾನು ಕಪ್ಗೆ ಸರ್ವ್ ಬಿಡಬೇಕು. ಬನ್ನಿ ಬಿಡೋಣ. ನೋಡಿ ಫ್ರೆಂಡ್ಸ್ 3 ಕಪ್ಪಿಗೆ ಬಿಡ್ತೀನಿ ನಾನು ಫ್ರೆಂಡ್ಸ್. ಸೆಕೆಂಡ್ ಶಿಫ್ಟಲ್ಲಿ ಒಂದು ದಿನ ಜ್ಯೂಸನ್ನ ಮಿಸ್ ಮಾಡಲ್ಲ. ಮೊಬೈಲ್ನ ಕೈಯಲ್ಲೇ ಇಟ್ಕೊಂಡೆ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಕಪ್ಪು ತಂದಿದ್ದೀನಿ, ಈ ಕಪ್ಪು ತೊಗೊಂಡಿದ್ದೀನಿ. ಇನ್ನು ಈಗ ಫ್ರೆಂಡ್ಸ್ ಬನ್ನಿ ಜ್ಯೂಸ್ ಇವತ್ತು ಏನು ಕಲರ್ ಚೇಂಜ್ ಆಗಿದೆ ಅಂದರೆ ಫ್ರೆಂಡ್ಸ್, ಇವತ್ತು ನಾನು ದಾಳಿಂಬೆ ಹಾಕಲಿಲ್ಲ. ಯಾಕೆ ಅಂದರೆ ಆಲ್ರೆಡಿ ದಾಳಿಂಬೆ ನಮ್ಮ ಮನೇಲಿ ಖಾಲಿ ಆಯಿತು ಫ್ರೆಂಡ್ಸ್. ದಾಳಿಂಬೆ ಬ್ಲಡ್ ಇಲ್ಲದವ್ರಿಗೆ ಅಷ್ಟು ಒಳ್ಳೆಯದು, ಅದಕ್ಕೆ ಇದು ಈ ಕಲರ್ ಆಗಿದೆ ಫ್ರೆಂಡ್ಸ್. ಇದು ಆರೆಂಜು, ನಲ್ಲಿಕಾಯಿ ಮತ್ತು ಇದು ಕಾಣಿಸ್ತಾ ಇದೆಯಾ, ಇನ್ನೂ ಇದೆ ಫ್ರೆಂಡ್ಸ್. ಬನ್ನಿ, ಇದು ಫ್ರೆಂಡ್ಸ್ ಜ್ಯೂಸು ಅದೇ ನಮಗೆ ಫಿಲ್ಟ್ರ್ ಮಾಡಿ ಕೊಡುತ್ತೆ ಜಾರ್. ನೋಡ್ತೀರಾ ಫ್ರೆಂಡ್ಸ್, ಎಷ್ಟು ತಿಳಿಯಾಗಿ ಬರ್ತೀವಿ ನೋಡಿದ್ರ ಫ್ರೆಂಡ್ಸ್. ಜಾರು ಇಷ್ಟು ಜ್ಯೂಸ್ ಖಾಲಿ ಆಯಿತು. ಈಗ ಫ್ರೆಂಡ್ಸ್ ನೋಡಿ, ಇದು ಕಲ್ಲರ್ ಏನಕ್ಕೆ ಈ ಥರ ಕಾಣಿಸ್ತಾ ಇದೆ ಅಂದರೆ, ಇವತ್ತು ನಾನು ದಾಳಿಂಬೆ ಹಾಕಲಿಲ್ಲ. ದಾಳಿಂಬೆ ಹಾಕಿದಾಗ ನಿಮಗೆ ಗ್ರೀನ್ ಕಾಣ್ತೀವಿ. ನೀವು ಜ್ಯೂಸು ನಲ್ಲಿಕಾಯಿ, ಆರೆಂಜು, ಪೈನಾಪಲ್ ಇಷ್ಟನ್ನು ನಾನು ಹಾಕಿ ಜ್ಯೂಸನ್ನ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಇನ್ನೊಂದೇ ಒಂದು ರೊಟ್ಟಿ ಇದೆಯಲ್ಲ ಅದನ್ನು ನಾವು ತೆಗೆದಾಕ್ಬಿಡೋಣ. ಇನ್ನೇನು ಇವಾಗ ಫ್ರೆಂಡ್ಸ್ ರೈಸ್ ಒಂದಿಟ್ಟರೆ ಒಂದು ಅಡುಗೆ ಮುಗೀತು. ಇನ್ನು ಇದನ್ನೆಲ್ಲ ಕಟ್ ಮಾಡಬೇಕು.